ನೋಡೋಣ್ರಿ ಮುಂದೆ ಅನ್ನೋರ್ ಬದುಕು ಬಲು ಹಿಂದೆ. ಸರಿಯಾದ ಸಂಬಳ ಇಲ್ಲ, ರಜೆಗಳೂ ಇಲ್ಲ, ಒತ್ತಡದಲ್ಲೇ ಬದುಕು ಮುಗಿಸಿದ್ದಾರೆ ಈ ನೌಕರರು. ವೀಕ್ಷಕರೇ, ನೀವು ಬೆಂಕಿಯಲ್ಲಿ ಅರಳಿದ ಹೂ ಸಿನಿಮಾ ನೋಡಿದ್ದೀರಾ? ಅದರಲ್ಲಿ ಕಮಲಾ ಹಾಸನ್ ಅವರು ಒಂದು ಹಾಡಿದೆ ಗೊತ್ತಾ? ಮುಂದೆ ಬನ್ನಿ, ಇನ್ನೂ ಮುಂದೆ ಬನ್ನಿ ಅನ್ನೋ ಸಾಂಗು. ಹೀಗೆ ನಮ್ಮ ಸಾರಿಗೆ ಇಲಾಖೆಯ ಕಂಡಕ್ಟರ್ಗಳು ನಿತ್ಯ ಇದೇ ರೀತಿ ಕೆಲಸ ಮಾಡ್ತಾ ಇರ್ತಾರೆ. ಆ ಬಸ್ಸಿನ ಸಾರಥಿಯಾಗಿ ಡ್ರೈವರ್ಗಳು ಇರ್ತಾರೆ. ಹೀಗೆ ಎಲ್ಲರನ್ನು ಮುಂದೆ ಬನ್ನಿ ಅಂತಾನೆ ಇರ್ತಾರೆ. ಆದರೆ ಡ್ರೈವರ್ ಹಾಗೂ ಕಂಡಕ್ಟರ್ಗಳ ಜೀವನವು ಹೀಗೆ ಮುಂದಕ್ಕೆ ಹೋಗ್ತಾ ಇದೆಯಾ? ಅವ್ರ ಬದುಕು ಬವಣೆ ಎಂಥದ್ದು ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ತೀನಿ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ನಮ್ಮ ಸಾರಿಗೆ ಇಲಾಖೆ ಇದೆಯಲ್ಲ ನೋಡಿ, ಇದು ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನ ಪಡ್ಕೊಂಡಿದೆ. ಜನರಿಗೆ ಉತ್ತಮ ಸೇವೆ ನೀಡ್ತಾ ಪ್ರತಿ ವರ್ಷ ಅವಾರ್ಡ್ ಪಡೆದುಕೊಳ್ತಿದೆ. ಆದರೆ ದೀಪದ ಕೆಳಗೆ ಕತ್ತಲು ಅನ್ನೋ ಮಾತಿನಂತೆ ಇಲಾಖೆಯನ್ನ ಮುನ್ನಡೆಸೋ ಡ್ರೈವರ್ಗಳು ಹಾಗೂ ಕಂಡಕ್ಟರ್ಗಳ ಸ್ಥಿತಿ ಮಾತ್ರ ಅಯೋಮಯ. ಮಳೆ ಇರಲಿ, ಬಿಸಿಲಿರಲಿ, ಹಬ್ಬ ಇರಲಿ, ಏನೇ ಇರಲಿ, ಇವ್ರು ಮಾತ್ರ ಬಸ್ ಏರ್ಲೇಬೇಕು, ಕಂಡಕ್ಟರ್ ವಿಷಿಲ್ ಹೊಡಿಲೇಬೇಕು, ಡ್ರೈವರ್ ಸ್ಟೀರಿಂಗ್ ತಿರ್ಸ್ಲೇಬೇಕು. ಇವರು ಹೀಗೆ ಮಾಡಿದ್ರೇನೆ ನೀವು ತಲುಪಬೇಕಾದ ಜಾಗಕ್ಕೆ ತಲುಪೋದು. ನೀವು ನಿತ್ಯ KSRTC ಇಲ್ವೇ BMTC ಓಡಾಡ್ತಾ ಇದ್ರೆ ಅವ್ರ ಕಷ್ಟವನ್ನ ನೋಡಿಯೇ ಇರ್ತೀರಿ. ಯಾಕಂದ್ರೆ ಬಸ್ಸಿಗೆ ಒಂದೇ ರೀತಿಯ ಜನ ಹತ್ತೋದಿಲ್ಲ. ಎಂತ ಕಿರಿಕ್ ಮಾಡೋ ಮಂದಿ ಏರಿರ್ತಾರೆ ಅಲ್ವಾ? ಒಳಗೆ ಸರಿಯಾಗಿ ಬಾರದೇ ಇರೋದ್ರಿಂದ ಹಿಡಿದು ಚಿಲ್ಲರೆ ವಿಚಾರಕ್ಕೆ ಜಗಳಾಡೋರು, ಟಿಕೆಟ್ ತೆಗೆದುಕೊಳ್ಳದೆ ಕಳ್ಳಾಟ ಆಡೋರು, ಇವ್ರನ್ನೆಲ್ಲ ಸಂಭಾಳಿಸ್ಬೇಕು. ಇದು ಒಂದು ಸಮಸ್ಯೆ ಆದ್ರೆ ಮತ್ತೊಂದು ಅಧಿಕಾರಿಗಳ ದಬ್ಬಾಳಿಕೆ. ಇಷ್ಟು ಟ್ರಿಪ್ ಹೊಡಿಲೇಬೇಕು ಅನ್ನೋ ಫಾರ್ಮಾನು, ಜೊತೆಗೆ ಕಲೆಕ್ಷನ್ ಕಡಿಮೆ ಆದ್ರೆ ಯಾಕೆ ಅನ್ನೋ ಕ್ವಶನ್. ಹೇಳ್ಬೇಕು ಅಂದ್ರೆ ಇವ್ರ ಗಾಡಿ ಹತ್ತಿ ಇಳಿಯೋವರೆಗೂ ಇಳಿದ ಮೇಲೂ ಪಡೋ ಸಂಕಟ ಇದೆಯಲ್ಲ, ಇದು ಮಾತ್ರ ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ. ಇದೆಲ್ಲ ಹೋಗ್ಲಿ, ಒಳ್ಳೆ ಸಂಬಳವಾದ್ರೂ ಇದೆಯಾ ಅಂದ್ರೆ ಅದು ಅಷ್ಟಕ್ಕಷ್ಟೇ. ಅಲ್ಲದೆ ಸರಿಯಾದ ಸಮಯಕ್ಕೆ ವೇತನ ಪರಿಷ್ಕರಣೆ ಆಗೋದಿರಲಿ, ಇನ್ ಟೈಮ್ಗೆ ಸಂಬಳದ ಮುಖ ನೋಡೋದು ಕೂಡ ಅಷ್ಟು ಕಷ್ಟವೇ. ಇನ್ನು ಮಹಿಳಾ ನೌಕರರಿಗೆ ನಿತ್ಯ ಕಿರುಕುಳ, ಕೆಲಸದ ನಿರಾಕರಣೆ, ವಿವಿಧ ರೀತಿಯ ದಂಡಗಳ ಹಿಂಸೆ, ದೌರ್ಜನ್ಯ, ಹೀಗೆ ಒಂದ ಎರಡ. ಈ ಒತ್ತಡ ತಾಳಲಾರದೆ ಹಲವಾರು ನೌಕರರು ಆತ್ಮಹತ್ಯೆಗೆ ಶರಣಾಗ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಆದ್ರೂ ಇಲಾಖೆಯಲ್ಲಿ ಮಾತ್ರ ಯಾವುದೇ ಬದಲಾವಣೆ ಮಾತ್ರ ಆಗೇ ಇಲ್ಲ. ಮೊನ್ನೆ ಕೂಡ ಚಾಲಕರೊಬ್ಬರು ಡ್ರೈವ್ ಮಾಡ್ತಾ ಇರುವಾಗಲೇ ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ರು. ಇದಕ್ಕೆ ಹೊಣೆ ಯಾರು? ಇವ್ರ ಕುಟುಂಬಕ್ಕೆ ಯಾರು ದಿಕ್ಕು? ಇವ್ರ ಮನುಷ್ಯರೇ ಅಲ್ವಾ? ಏನಾದ್ರೂ ಬೇಡಿಕೆ ಇಟ್ಕೊಂಡು ಇವ್ರು ಪ್ರತಿಭಟನೆ ಮಾಡಿದ್ರೆ ಅಮಾನತಿನ ಶಿಕ್ಷೆ ಗ್ಯಾರಂಟಿ. 3 ವರ್ಷದ ಹಿಂದೆ ಸಂಬಳಕ್ಕಾಗಿ ಸಾರಿಗೆ ನೌಕರರು ತಮ್ಮ ಕುಟುಂಬದ ಜೊತೆ ಪ್ರತಿಭಟನೆ ಮಾಡಿದ್ರು. ಖಾಲಿ ತಟ್ಟೆ ಹಿಡ್ಕೊಂಡು ಬೇಡ್ಕೊಂಡ್ರು. ಆದ್ರೂ ಅಂದಿನ ಸರ್ಕಾರದ ಮನಸ್ಸು ಕರಗಲಿಲ್ಲ. ಈಗಿನ ಸರ್ಕಾರಕ್ಕೂ ಒಳ್ಳೇದ್ ಮಾಡೋ ಮನಸ್ಸಿಲ್ಲ. ಇಷ್ಟಾದ್ರೂ ಬದುಕಿನ ಅನಿವಾರ್ಯತೆಗಾಗಿ ಇವರು ಎಲ್ಲವನ್ನೂ ಸರಿದೂಗಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಈಗಂತೂ ಡ್ರೈವರ್ ಕಮ್ ಕಂಡಕ್ಟರ್ಗಳನ್ನ ಹೆಚ್ಚಾಗಿ ನೇಮಕ ಮಾಡ್ಕೊಳ್ಳಾಗ್ತಿದೆ. ಇದರಿಂದ ಇಬ್ರು ಮಾಡೋ ಕೆಲಸವನ್ನ ಒಬ್ಬರೇ ಮಾಡೋ ಪರಿಸ್ಥಿತಿ. ಆದ್ರೂ ಅನಿವಾರ್ಯವಾಗಿ ಈ ಕೆಲಸ ಮಾಡ್ತಿದ್ದಾರೆ. ಹಾಗಿದ್ರೆ ಇಲಾಖೆ ಹಾಗೂ ಇಲಾಖಾ ನೌಕರರ ಪರಿಸ್ಥಿತಿ ಇಷ್ಟೇನಾ, ಹೀಗೇನಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದು ಸಹಜ. ಆದ್ರೆ ಈ ಹಿಂದೆ ಇಲಾಖೆಯ ಪುನಶ್ಚೇತನಕ್ಕೆ ನಿವೃತ್ತ IAS ಅಧಿಕಾರಿ ಶ್ರೀನಿವಾಸ್ ಮೂರ್ತಿ ಕಮಿಟಿ ರಚನೆಯಾಗಿತ್ತು. ಈ ಕಮಿಟಿ ತನ್ನ ವರದಿಯಲ್ಲಿ ಸಂಸ್ಥೆಗಳ ಖಾಸಗೀಕರಣಕ್ಕೆ ಪುಷ್ಟಿ ನೀಡಿತು. ಇದಕ್ಕೆ ಸಾರಿಗೆ ಸಿಬ್ಬಂದಿಯಿಂದ ವಿರೋಧ ವ್ಯಕ್ತವಾಯಿತು. ಶ್ರೀನಿವಾಸ್ ಮೂರ್ತಿ ಕಮಿಟಿಯಲ್ಲಿ ಖಾಸಗೀಕರಣಕ್ಕೆ ಪೂರಕವಾದ ಅಂಶಗಳಿದ್ವು. ನಿಗಮದ ಇತಿಹಾಸದಲ್ಲಿ ಗುತ್ತಿಗೆ ನೇಮಕಾತಿ ಇರಲಿಲ್ಲ. ಆದರೆ ಮೊದಲ ಬಾರಿಗೆ ಗುತ್ತಿಗೆ ನೌಕರರ ನೇಮಕಾತಿಗೆ ಶಿಫಾರಸು ಮಾಡಲಾಯಿತು. ಕಾರ್ಯಾಗಾರಗಳನ್ನ ಖಾಸಗೀಕರಣ ಮಾಡಲು ಶಿಫಾರಸು ಮಾಡಲಾಯಿತು. ಇದರಿಂದ ವಾಯುವ್ಯ ಕರ್ನಾಟಕ, ಈಶಾನ್ಯ ಕರ್ನಾಟಕ, ನೈಋತ್ಯ ಹಾಗೂ BMTC ನಿಗಮಗಳಲ್ಲಿ ಸಾಕಷ್ಟು ಒತ್ತಡದಲ್ಲಿ ನೌಕರರು, ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಇನ್ನು ಸಾರಿಗೆ ಇಲಾಖೆಯಲ್ಲಿ ಸುಮಾರು 20,000 ವಿವಿಧ ಹುದ್ದೆಗಳು ಖಾಲಿ ಇವೆ. ಆ ಹುದ್ದೆಗಳನ್ನ ನೇಮಕ ಮಾಡ್ಕೊಂಡಿಲ್ಲ. ಚಾಲಕರು, ನಿರ್ವಾಹಕರು ಕೆಲಸದ ಒತ್ತಡದಿಂದ ಆತ್ಮಹತ್ಯೆಯಂತಹ ದಾರಿ ಹಿಡಿತಾ ಇದ್ದಾರೆ. ರಜೆ ಇಲ್ಲದೆ ಡ್ಯೂಟಿ, ಇಷ್ಟೇ ಟ್ರಿಪ್ ಮಾಡಬೇಕು ಅನ್ನೋ ಒತ್ತಡ, ಮೇಲಧಿಕಾರಿಗಳ ಕಿರಿಕಿರಿ, ಇದನ್ನು ಎಷ್ಟು ದಿನ ಅಂತ ತಡ್ಕೊಳಕ್ಕಾಗತ್ತೆ ಹೇಳಿ? ಸಮಯಕ್ಕೆ ಸರಿಯಾಗಿ ಸಿಗದ ವೇತನ, ಇದರಿಂದ ಇವರು ಕೊನೆಗೆ ಬದುಕಿಗೆ ವಿದಾಯ ಹೇಳುವ ದಾರಿಯತ್ತ ಸಾಕ್ತಿದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣ ಆರಂಭ ಮಾಡಿದಾಗಿನಿಂದ ಮತ್ತಷ್ಟು ಕಿರಿಕಿರಿ ಅನುಭವಿಸುವಂತಾಗಿದೆ. ಬಸ್ಗಳಲ್ಲಿ ನಿತ್ಯ ಜಗಳ, ಕದನ ಮಾಮೂಲಾಗೋಗಿದೆ. ಇದೆಲ್ಲದರ ನಡುವೆ ಕಳೆದ ವಾರ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ಕಾರ ನಿಮ್ ಪರವಾಗಿದೆ, ನಿಮ್ಗೆ ನ್ಯಾಯ ದೊರಕಿಸೋ ಹೊಣೆ ಸರ್ಕಾರದ್ದು ಅಂದಿದ್ದಾರೆ. ಆದ್ರೆ ಅದು ಯಾವತ್ತು ಈಡೇರುತ್ತೋ ಯಾರಿಗ್ ಗೊತ್ತು?
ಸದ್ಯ ಸಾರಿಗೆ ಇಲಾಖೆಯಲ್ಲಿ 1,25,000 ನೌಕರರಿದ್ದಾರೆ. ಇವರು ಮಾಸಿಕ 40 ಕೋಟಿ ಜನರಿಗೆ ಸೇವೆ ನೀಡ್ತಿದ್ದಾರೆ. ಅವರ ಬದುಕಿಗೆ ಒಂದು ಭದ್ರತೆ ಒದಗಿಸಬೇಕು. ಮತ್ತೊಂದು ವಿಚಾರ ಅಂದ್ರೆ, ಚುನಾವಣಾ ಸಮಯದಲ್ಲಿ ಕಾಂಗ್ರೆಸ್ ತಾವು ಅಧಿಕಾರಕ್ಕೆ ಬಂದ್ರೆ ಸಾರಿಗೆ ಸಂಸ್ಥೆಗಳ ಆಡಳಿತ ಮಂಡಳಿಯಲ್ಲಿ ನಿಮ್ಮ ಪ್ರತಿನಿಧಿಗಳಾಗಿ 2 ನೇಮಕ ಮಾಡ್ತೀವಿ ಅಂತಿದ್ರು. ಅವರು ನಿಮ್ಮ ಧ್ವನಿಯಾಗಿ ಆಡಳಿತ ಮಂಡಳಿಯಲ್ಲಿ ಇರಬೇಕು. ನಿಮ್ಮ ನೋವು ಏನು ಅನ್ನೋದು ಅವರು ಅರಿವು ಮಾಡಬೇಕು. ಇದಕ್ಕೆ ಪರಿಹಾರ ಕಂಡುಹಿಡಿಬೇಕು ಅಂತಿದ್ರು. ಆದ್ರೆ ಇಲ್ಲಿವರೆಗೂ ಅದ್ಯಾವುದೂ ಆಗಿಲ್ಲ ಅನ್ನೋದು ನೌಕರರ ಆರೋಪ. ಇದೆಲ್ಲ ಏನೇ ಇರಲಿ, ಹಗಲು ರಾತ್ರಿ ಅಂದೇ ದುಡಿತಾ ಇರೋ ಸಾರಿಗೆ ನೌಕರರು ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ಇಂಥವರನ್ನ ಸರ್ಕಾರ ತಿಂಗಳಾದ ಮೇಲೆ ಸರಿಯಾದ ಸಂಬಳ ಕೊಡದೆ, ಇತರ ಸೌಲಭ್ಯಗಳನ್ನೂ ನೀಡದೆ ಕೆಲಸದಲ್ಲಿ ಮಾತ್ರ ಹಿಪ್ಪೆ ಮಾಡ್ತಿದೆ. ಇನ್ನಾದ್ರೂ ಘನ ಸರ್ಕಾರ ಇವರತ್ತ ನೋಡ್ಲಿ. ಬಸ್ಸಿನ ಬಂಡಿ ಸುಗಮವಾಗಿ ಓಡಿಸೋ ಇವರ ಬದುಕಿನ ಬಂಡಿ ಚೆನ್ನಾಗಿ ಓಡುವಂತೆ ನೋಡ್ಕೊಳ್ಳಿ. ನೀವು ಕೂಡ ಬಸ್ ಇಳಿದು ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ನಮಸ್ಕಾರ.